ಹೇಳ್ತಾನ, ಇನ್ನೂ ನಿಮಗೆ ತಿಳಿಯವಲ್ದ, ನನ್ನ ಮಗ ಪ್ರಾಣಾಪಾಯದಲ್ಲಿದ್ದಾನ, ಬರ್ಲಿಕ್ಕೆ ಆಗವಲ್ದ ಅಂತ ಸಿಟ್ಟಿನಿಂದ ಒದರಾಡ್ಲಿಕ್ಕೆ ಚಾಲು ಮಾಡ್ತಾನ. ಕೊನೆಗೆ ಡಾಕ್ಟರ್ ಬರ್ತಾರ. ಡಾಕ್ಟರ್ ಬಂದವ್ರು ಗಡಿಬಿಡಿ ಭಾಳ ಇರ್ತದೆ ಡಾಕ್ಟ್ರಿಗೆ, ಗಡಿಬಿಡಿ ಮಾಡ್ಕೋತಾನೆ. ಮತ್ತ ಅವ ಕೇಳಿಕ್ ಹೋಗ್ತಾನೆ, ಹೆಂಗದ್ರಿ ಡಾಕ್ಟರ್, ಲಘು ನನ್ನ ಮಗನ ಪ್ರಾಣ ಉಳಿಸ್ಬೇಕು. ಡಾಕ್ಟ್ರು ಇಲ್ಲ ಬರ್ತೀನಿ ಸದ್ದ ಅಂತ ಸೀದಾ ಆಪರೇಷನ್ ಥಿಯೇಟರ್ದಾಗ ಹೋಗಿ ಆಪರೇಷನ್ ಮಾಡಿ ವಾಪಸ್ ಹೊರಗಡೆ ಬರ್ತಾನೆ. ಬಂದು ಕೂಡ ಮತ್ತೆ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಆ ತಂದೆ, ಯಾಕಂದ್ರೆ ದುಃಖದಲ್ಲಿರುವಂತ ತಂದೆ. ಡಾಕ್ಟರ್ ಹೇಗಿದ್ದಾನೆ ನನ್ನ ಮಗ, ಏನಾಯ್ತು? ಇಲ್ಲ ಆಪರೇಷನ್ ಸಕ್ಸಸ್ ಆಯ್ತು, ನಮ್ಮ ನರ್ಸ್ ನಿಮಗೆ ಏನ್ ಬೇಕನ್ನೋದು ಹೇಳ್ತಾರ ಅಂದ್ಕೊಂಡೆ ಮತ್ತೆ ಗಡಿಬಿಡಿಯಿಂದ ಹೋಗ್ತಾನೆ. ಹೋದಾಗ ಆ ತಂದೆ ಹೇಳ್ತಾನೆ, ಪೇಷಂಟ್ ತಂದೆ ನರ್ಸ್ ಮುಂದ, ಎಂತ ಡಾಕ್ಟ್ರು, ಸ್ವಲ್ಪ ಆದ್ರೂ ಕರುಣೆ ಇಲ್ಲ, ಪೇಷಂಟ್ ಕಡೆಯವ್ರ ಜೊತೆ ಮಾತನಾಡುವಂತ ಒಂದು ಸೌಜನ್ಯ ಇಲ್ಲ, ಏನ್ ಇವ್ರು ಅಂತ ಹೇಳಿ ಸಿಕ್ಕಾಪಟ್ಟಿ ಬೈಲಿಕ್ಕೆ ಚಾಲು ಮಾಡ್ತಾರ. ನರ್ಸ್ ಕಣ್ಣಲ್ಲಿ ನೀರ್ ಬರ್ಲಿಕ್ಕೆ ಚಾಲು ಆಗ್ತಾವ. ಅವಾಗ ಸ್ವಲ್ಪ ಥಂಡ ಹೊಡ್ತಾನೆ, ಏನಾಯ್ತು? ಏನಿಲ್ಲ, ಇವತ್ತು ಡಾಕ್ಟರ್ ಮಗ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾನೆ, ಅವರ ಅಂತಿಮ ವಿದಾಯಕ್ಕೆ ಡಾಕ್ಟರ್ ಹೋಗ್ಬೇಕಾಗಿದೆ. ಅದಕ್ಕಾಗಿ ನಾನು ಫೋನ್ ಹಚ್ಚಿದಾಗ ಅವರು ಅಂತಿಮ ವಿದಾಯದ ಒಂದು ಸಿದ್ಧತೆಯಲ್ಲಿದ್ರು, ಅದಕ್ಕೆ ಬರ್ಲಿಕ್ಕೆ ಲೇಟ್ ಆಯ್ತು. ಈಗ ಬಂದು ನಿನ್ನ ಮಗನ ಪ್ರಾಣ ಉಳಿಸಿ ಮತ್ತೆ ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗ್ತಾ ಇದ್ದಾರೆ. ಇದು ಡಾಕ್ಟರ್ ಒಂದು ಜೀವನ. ಅವಾಗ ನಮ್ಮ ಮಕ್ಕಳಿಗೆ ಶಿಕ್ಷಕಿ ಆದ್ರಿಂದ ಈ ಒಂದ್ ಸ್ವಲ್ಪ ನೆನಪಾತು ನನಗ. ಮಕ್ಕಳು ಕೇಳಿದ್ರು, ಏನಿದು ಅಂತಿಮ ವಿದಾಯ ಅಂದ್ರೆ ಏನು ಅಂದ್ರೆ ಅವ್ರ ಭಾಷೆಯಲ್ಲಿ ಹೇಳಿದೆ ನಾನು, ಅಲ್ವಿದ ಅಂದ್ರೆ ಕೊನೆಯ ವಿದಾಯ, ಅಂತಿಮ ವಿದಾಯ. ಇದು ಹೇಳಿದಾಗ ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕ ನಿದರ್ಶನಗಳು ಇವೆಲ್ಲ. ಇಂಥ ವೇಳೆಯಲ್ಲಿ ಡಾಕ್ಟರ್ ಬಂದು ನಮಗೆ ಒಂದು ಮಾತು ಹೇಳ್ಯಾರಂದ್ರೆ ಬಹಳ ಖುಷಿ ಪಡುವಂತ ವಿಚಾರ. ಅವರ ಒಂದು ಈ ಸಹಕಾರ, ಆ ಒಂದು ಆಸಕ್ತಿ ಹೀಗೆ ನಿರಂತರವಾಗಿ ನಮ್ಮ ಪ್ರತಿಷ್ಠಾನದ ಮೇಲೆ ಇರಲಿ ಅಂತ ಅವರಿಗೆ ಜೋರಾದ ಈಗ ನಾವು ನೀವೆಲ್ಲ ದಯವಿಟ್ಟು ಮುಂದಿನ ಕಾರ್ಯಕ್ರಮ ಪಾಲಕರು ಆಗಮಿಸಿದ್ದಾರೆ. ಅತ್ಯಂತ ಆಸಕ್ತಿಯಿಂದ ಖುಷಿಯಿಂದ ತಮ್ಮ ಮಕ್ಕಳ ಒಂದು ಬಹುಮಾನ ವಿತರಣೆ ಸಮಾರಂಭ ಇದೆ. ಯಾರು ಫಸ್ಟ್, ಯಾರು ಸೆಕೆಂಡು, ಯಾರು ಥರ್ಡು, ನನ್ನ ಮಗು ಯಾವ ರೀತಿ ಬರ್ದಿದೆ, ಯಾವ ರೀತಿ ಹಾಡಿದೆ ಅನ್ನೋದನ್ನ ನೋಡ್ಲಿಕ್ಕೆ ಆಸಕ್ತಿಯಿಂದ ಒಳ್ಳೆ ಆನಂದದಿಂದ ಬಂದಿದ್ದಾರೆ. ಆದ್ರೆ ಈಗ ಪ್ರಾರಂಭ ಮಾಡ್ತೀವಿ. ದಯವಿಟ್ಟು ನಮ್ಮ ಆಚಾರ್ಯರು ಒಂದು ಕಂಡೀಷನ್, ಹಿಂದಾಡಿ ಯಾರು ಇರಂಗಿಲ್ಲ ನೋಡ್ರಿ ಅಂತ. ಅದಕ್ಕೆ ದಯವಿಟ್ಟು ಆಚಾರ್ಯರ ಒಂದು ಮಾತುಗಳನ್ನ ಕೇಳುವುದು ಸೊಗಸು. ಅವರ ಮಾತುಗಳಲ್ಲಿ ಬಹಳ ತೂಕ ಇರ್ತದೆ. ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂದೇಶವನ್ನ ನೀಡುವಂತಹ ತೂಕಬದ್ಧವಾದಂತಹ ಮಾತುಗಳು ಆಚಾರ್ಯರ ಒಂದು ಪ್ರವಚನದಲ್ಲಿ ಇರ್ತಾವೆ. ದಯವಿಟ್ಟು ತಾವೆಲ್ಲ ಕೇಳ್ಕೊಂಡು ಹೋಗ್ಬೇಕಂತ ನಾನು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಹೇಳ್ತಾ, ಮುಂದಿನ ಈ ಬಹುಮಾನ ವಿತರಣೆಯ ಸಮಾರಂಭದ ಒಂದು ವೇದಿಕೆಯನ್ನು ನಾನು ಶ್ರೀಮತಿ ಅಂಬಿಕಾ ಜೋಶಿ ಕುಲಕರ್ಣಿ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ನಲ್ಮೆಯ ಚಿಲ್ಮೆಯ ಬಾಲಕರು ಹಾಗೂ ನನ್ನ ಪೂಜ್ಯ ಮಾತೆಯರು, ನನ್ನ ಸ್ನೇಹಿತರು, ಗುರು ಹಿರಿಯರು ಹಾಗೂ ಪ್ರೀತಿಯ ಡಾಕ್ಟರ್ಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಈಗ ಕಾರ್ಯಕ್ರಮ ಶುರು ಮಾಡೋಣ. ಎಲ್ಲರ ಪ್ರೀತಿಯಿಂದ ಅಪೇಕ್ಷೆಯಿಂದ ಕಾಯುತ್ತಿರುವ ಕಾರ್ಯಕ್ರಮ, ಯಾರಿಗೂ ನಿರಾಸೆ ಆಗದಂತೆ ಈಗ ನಾವು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ. ಹರೇ ಶ್ರೀನಿವಾಸ. ನಾವು ಮಾಡಿರುವ ಕಾರ್ಯಕ್ರಮಗಳ ಪಟ್ಟಿ ಈ ರೀತಿಯಾಗಿದೆ: ಲೇಖನ ಯಜ್ಞ, ಮಂತ್ರಧಾರ, ಮಂತ್ರಧಾರದಲ್ಲಿ 4 ವಿಂಗಡಣೆ, ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ಪ್ರೀತಿಯ ದಾಸ ಸಮೂಹ. ಇಷ್ಟೂ ಜನಕ್ಕೂ ನಾವು ಸನ್ಮಾನ ಕಾರ್ಯಕ್ರಮ ಮಾಡಿಕೊಂಡು ಅವರಿಗೆ ತಕ್ಕ ಪ್ರಶಸ್ತಿಗಳನ್ನು ಕೊಟ್ಟು